ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ರೀಸನಿಂಗ್ ಅದರಲ್ಲಿ ಈಗ ಡಯಾಗ್ರಾಮ್ ಕ್ವಶನ್ಸ್ ನೋಡೋಣಂತೆ. ಸೊ ಈಚ್ ಆಫ್ ದಿ ಫಾಲೋಯಿಂಗ್ ಕ್ವಶನ್ ಕಂಟೈನ್ಸ್ 3 ಎಲಿಮೆಂಟ್ಸ್. These 3 elements may or may not have the same linkage. Each group of the elements may fit into one of the diagram at A, B, C, D and E. You have to indicate the group of elements in each of the questions fit into which of the diagram given below. The indicate diagram is the answer. ಇಲ್ಲಿ ಡಯಾಗ್ರಾಮ್ಸ್ ಕೊಟ್ಟಿದ್ದಾರೆ. ಸೊ ಈ ಕೆಳಗಡೆ ಇರುವಂತ ಕ್ವಶನ್ಸ್ ಅಲ್ಲಿ ಯಾವ ಡಯಾಗ್ರಾಮ್ಸ್ ಅದಕ್ಕೆ ಸೂಟ್ ಆಗುತ್ತೆ ಅಂತ ಆನ್ಸರ್ ಮಾಡಬೇಕು. ಈ ತರ ಕ್ವಶನ್ಸ್ ಮೋಸ್ಟ್ ಪ್ರಾಬಲಿ 4 to 5 ಬರ್ಬೋದು ಅಥವಾ 1 to 2 ಆದ್ರೂ ಬರ್ಬೋದು, ಹೇಳಕ್ ಬರಲ್ಲ. ಸೊ ಇಟ್ಸ್ ಮೇ ಬಿ ಆಪ್ಷನಲ್. ಎಷ್ಟು ಬರುತ್ತೆ ಅಂತ ಎಕ್ಸಾಕ್ಟ್ಲಿ ಹೇಳಕ್ ಆಗಲ್ಲ. ಫಾರ್ ಫಸ್ಟ್ ಒನ್, ವೆಜಿಟೇಬಲ್, ಪೊಟ್ಯಾಟೊ ಅಂಡ್ ಕ್ಯಾಬೇಜ್. ಸೊ ಪೊಟ್ಯಾಟೊ ಕ್ಯಾಬೇಜ್ ಎರಡು ವೆಜಿಟೇಬಲ್ ಅಲ್ಲೇ ಬರುತ್ತೆ, ಬಟ್ ಪೊಟ್ಯಾಟೊಗೂ ಕ್ಯಾಬೇಜ್ಗೂ ಡಿಫ್ರೆನ್ಸ್ ಇದೆ. ಹಾಗಾಗಿ ಪೊಟ್ಯಾಟೊ ಕ್ಯಾಬೇಜ್ ಇವೆರಡು ವೆಜಿಟೇಬಲ್ಸ್ ಅಲ್ಲಿ ಬರುತ್ತೆ. ಸೊ ಆಪ್ಷನ್ ಬಿ. ಸೆಕೆಂಡ್ ಒನ್, ಟೇಬಲ್, ಚೇರ್, ಫರ್ನಿಚರ್. ಟೇಬಲ್ ಮತ್ತೆ ಚೇರು ಎರಡು ಫರ್ನಿಚರ್ಸ್ ಅಲ್ಲಿ ಬರೋದ್ರಿಂದ ಸೊ ಇದು ಕೂಡ ಟೇಬಲ್ ಬೇರೆ, ಚೇರ್ ಬೇರೆ. ಆದ್ರೆ ಈ ಎಲ್ಲಾ ವುಡ್ ಐಟಮ್ಸ್ ಗಳಿಗೂ ನಾವು ಫರ್ನಿಚರ್ಸ್ ಅಂತ ಕರಿತೀವಿ. ಆಪ್ಷನ್ ಬಿ. ಥರ್ಡ್ ಒನ್, ವೀಕ್, ಡೇ, ಇಯರ್. ಸೊ ಇದು ಇಯರ್ ಆದ್ರೆ ಇಯರ್ ಅಲ್ಲಿ ವೀಕ್ ಬರುತ್ತೆ, ವೀಕ್ಸ್ ಅಲ್ಲಿ ಡೇಸ್ ಬರುತ್ತೆ. ಸೊ ಆಪ್ಷನ್ ಎ. ಫೋರ್ತ್ ಒನ್, ಜಡ್ಜ್, ಥೀಫ್, ಕ್ರಿಮಿನಲ್. ಜಡ್ಜ್ ಅನ್ನೋದು ಒಂದು, ಥೀಫ್ ನಾವು ಯೂಶುವಲಿ ಥೀಫ್ ನ ಕ್ರಿಮಿನಲ್ ಅಂತೀವಿ. ಸೊ ಹಾಗಾಗಿ ಕ್ರಿಮಿನಲ್. ಆಪ್ಷನ್ ಯಾವುದಿದೆ? ಆಪ್ಷನ್ ಇ. ಫಿಫ್ತ್ ಒನ್, ಹಸ್ಬೆಂಡ್, ವೈಫ್, ಫ್ಯಾಮಿಲಿ. ಹಸ್ಬೆಂಡ್, ವೈಫ್, ಸೊ ಹೋಲ್ ಫ್ಯಾಮಿಲಿಯಲ್ಲಿ ಹಸ್ಬೆಂಡ್ ವೈಫ್ ಬರ್ತಾರೆ. ಆಪ್ಷನ್ ಬಿ. ಸಿಕ್ಸ್ತ್ ಒನ್, ಸ್ಕ್ವೇರ್, ರೆಕ್ಟ್ಯಾಂಗಲ್, ಪೈಥಾಗನ್. ಸೊ ಆಲ್ ಸ್ಕ್ವೇರ್ಸ್ ಆರ್ ರೆಕ್ಟ್ಯಾಂಗಲ್. ಸೊ ಸ್ಕ್ವೇರ್ಸ್ ಇದರಲ್ಲೇ ಬರುತ್ತೆ, ರೆಕ್ಟ್ಯಾಂಗಲ್ ಇದರಲ್ಲೇ ಬರುತ್ತೆ. ಸೊ ಎನಿ ಜಾಮೆಟ್ರಿಕಲ್ ಫೇಸ್ ಹ್ಯಾವಿಂಗ್ ಮೋರ್ ದೆನ್ 2 ಇದ್ರೆ ಅದನ್ನ ನಾವು ಪಾಲಿಗಾನ್ ಅಂತ ಕರಿತೀವಿ. ಸೊ ಇದು ಕೂಡ ಇದ್ರ ಒಳಗಡೆನೆ ಬರುತ್ತೆ. ಆಪ್ಷನ್ ಎ. ನೆಕ್ಸ್ಟ್ ಸೆವೆಂತ್, ಬಸ್, ಕಾರ್, ವೆಹಿಕಲ್ಸ್. ಸೊ ಇದು ಆಲ್ಸೋ ಕೂಡ ಬಸ್ಸು ಮತ್ತೆ ವೆಹಿಕಲ್ ಎರಡು ಬೇರೆ ಬೇರೆ, ಬಸ್ಸು ಕಾರು ಎರಡು ಬೇರೆ ಬೇರೆ, ಅವೆಲ್ಲವನ್ನು ಸೇರಿಸಿ ನಾವು ವೆಹಿಕಲ್ಸ್ ಅಂತ ಕರಿತೀವಿ. ಆಪ್ಷನ್ ಬಿ. ಏತ್ ಒನ್, ಆಂಗ್ಸೈಟಿ, ಇಂಟೆಲಿಜೆನ್ಸ್ ಅಂಡ್ ಸ್ಟ್ರೆಂತ್. ಇವು ಮೂರು ಕೂಡ ಸಪ್ರೇಟ್, ಒಂದಕ್ಕೊಂದಕ್ಕೆ ಕನೆಕ್ಷನ್ ಇರೋದಿಲ್ಲ, ಹಾಗೂ ಮೂರು. ಸೊ ಇದು ಆಪ್ಷನ್ ಸಿ. ನೈನ್ತ್, ಹೌಸ್, ಬೆಡ್ರೂಮ್, ಬಾತ್ರೂಮ್. ಹೌಸ್, ಬೆಡ್ರೂಮ್ ಮತ್ತೆ ಬಾತ್ರೂಮ್. ಹೌಸ್ ಅಲ್ಲೇ ಬೆಡ್ರೂಮ್ ಇರುತ್ತೆ, ಬಾತ್ರೂಮು ಇರುತ್ತೆ. ಹಾಗಾಗಿ ಆಪ್ಷನ್ ಬಿ. ಇನ್ ಕೇಸ್ ಏನಾದ್ರು ಹೌಸ್, ಬೆಡ್ರೂಮ್ ಮತ್ತೆ ಅಟ್ಯಾಚ್ ಬಾತ್ರೂಮ್ ಅಂದ್ರೆ ಮತ್ತೆ ಶೇಪ್ ಚೇಂಜ್ ಆಗುತ್ತೆ. ಇದು ಹೌಸು, ಇದು ಬೆಡ್ರೂಮು, ಇದು ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಆಪ್ಷನ್ ಎ. ಸೊ 10th ಒಂದು ಕಮೆಂಟ್ ಸೆಕ್ಷನ್ ನೀವೇ ಆನ್ಸರ್ ಮಾಡಿ. ಥ್ಯಾಂಕ್ ಯು.